ಹತ್ಯೆ ಮಾಡಿದ ಆರೋಪ ಹೊತ್ತ ಈ ತಂಡಕ್ಕೆ ಒಂದು ಕರಾಳ ಇತಿಹಾಸ ಕೂಡ ಇದೆ. ಕೊಲೆಗೈದ ಸ್ಥಳವೂ ಕೂಡ ಅಷ್ಟೇ ಭಯಾನಕ ಹಿಸ್ಟ್ರಿ ಇದೆ. ಅದೆಷ್ಟೋ ಆರ್ತನಾದಗಳು ಜಗತ್ತಿಗೆ ಕೇಳಿಸೇ ಇಲ್ಲ. ಇಲ್ಲಿ ಬಿಕ್ಕಿದ ದನಿಗಳು ಅದು ಅರಣ್ಯ ರೋದನ ಅಷ್ಟೇ. ಈ ಸ್ಟೋರಿ ನೋಡಿದರೆ ಇದರ ಭೀಕರತೆಯ ಅರ್ಥ ನಿಮಗೆ ಗೊತ್ತಾಗುತ್ತೆ. ಮಹಾಋಷಿ ಆಚಾರ್ಯ ರೇಣುಕರ ಹೆಸರಿಗೆ ತಕ್ಕಂತೆ ವಿದ್ಯೆ ವಿನಯ ಜಂಗಮ ಬದುಕು ಸಾತ್ವಿಕ ಗುಣದ ರೇಣುಕಾ ಸ್ವಾಮಿ ಅದ್ಯಾವ ಮೆಸೇಜ್ನಿಂದ ಹೆಣವಾದ್ನೋ ಮಹಾ ತಪಸ್ವಿ ರೇಣುಕರೇ ಬಲ್ಲರು. ಗಾಯವಿಲ್ಲದ ಜಾಗವೇ ಇಲ್ಲದಂತೆ ದಂಡಿಸಲಾದ ದೇಹ, ಆ ದಂಡನೆಯ ಬಳಿಕ ರೇಣುಕಾ ಸ್ವಾಮಿ ಸಿಕ್ಕಿದ್ದು ಹೀಗೆ ಅನಾಥ ಶವವಾಗಿ. ಆದ್ರೆ ನರಳಿ ನರಳಿ ಉಸಿರು ಬಿಟ್ಟಿದ್ದ ಸ್ಥಳವೇ ಈ ನರಕದ ನೆಲ. ಅಂದ್ಹಾಗೆ ಈ ನರಕದ ನೆಲಕ್ಕೂ ಒಂದು ಇತಿಹಾಸವಿದೆ. ಕ್ರೈಮ್ ಸ್ಪಾಟ್ನಲ್ಲಿ ಹೊರ ಜಗತ್ತಿಗೆ ಕೇಳಿಸೋದೇ ಇಲ್ಲ ಆರ್ತನಾದ. ರೇಣುಕಾ ಸ್ವಾಮಿಯನ್ನ ಕೊಂದ ಸ್ಥಳದ ಭೀಕರತೆ ನೋಡ್ಲೇಬೇಕು. ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕೆ ಜಯಣ್ಣ ಫಾರ್ಮ್, ಪುಟ್ಟಣಗೆರೆ ವಿಲೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಇದು ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದಂಥ ಸ್ಥಳ. ಸಂಜೆ 6 ಗಂಟೆಯವರೆಗೆ ಮಾತ್ರ ಇಲ್ಲಿ ಆಫೀಸ್ ಕೆಲಸ. ಬಳಿಕ ನಡೆಯೋದಿಲ್ಲ ಅನಾಚಾರವೇ ಎನ್ನುವಂಥ ಆರೋಪ ಇದೆ. ಇದು RR ನಗರದ ವಿನಯ್ನ ಶೆಡ್. ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ಈ ಶೆಡ್ ಸದ್ಯ ಸದ್ದು ಮಾಡ್ತಾ ಇದೆ. ಆದ್ರೆ ಅದೆಷ್ಟೋ ಆರ್ತನಾದಗಳು ಹೊರ ಜಗತ್ತಿಗೆ ಕೇಳಿಸಿಯೇ ಇಲ್ಲ ಅನ್ನುವ ಮಾತಿದೆ. ಈ RR ನಗರದಲ್ಲಿರುವಂತಹ ಶೆಡ್ನಲ್ಲಿ ಹಲ್ಲೆಗಳು ಕಾಮನ್ ಅನ್ನೋ ಆರೋಪ ಇದೆ. ಆರೋಪಿ ವಿನಯ್ ಮತ್ತು ಗ್ಯಾಂಗ್ ಹಲವರನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡುವಂತಹ ಸ್ಥಳ ಇದಂತೆ. ಹೋಟೆಲ್ ಉದ್ಯಮದ ಜೊತೆಗೆ ವಾಹನಗಳ ಮೇಲೆ ಸಾಲ ನೀಡ್ತಿದ್ನಂತೆ ವಿನಯ್. ಸಾಲ ಮರುಪಾವತಿ ಮಾಡಿದವರನ್ನ ಇದೇ ಸ್ಥಳಕ್ಕೆ ಕರ್ಕೊಂಡು ಬಂದು ನರಕ ದರ್ಶನ ಮಾಡಿಸಲಾಗ್ತಿತ್ತು ಅನ್ನುವಂಥ ಮಾತಿದೆ. ವಿನಯ್ ಅಂಡ್ ಗ್ಯಾಂಗ್ನ ಪುಂಡಾಟಿಕೆ ಹೊಸ್ತೇನಲ್ಲ. ಆದ್ರೆ ಯಾವ ಸಾಲವೂ ಮಾಡದ ರೇಣುಕಾ ಸ್ವಾಮಿಗೆ ಸಾವಿನ ಸಾಲ ತೀರಿಸಿದ್ಯಾಕೆ ಅನ್ನೋದನ್ನ ಆ ವಿಧಿಯೂ ಕ್ಷಮಿಸಲಾರ. ಸಾಯಿಸೋಕೆ ಇದೇ ಜಾಗ ಯಾಕೆ? ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಡು ಬರೋಕೆ ಕಾರಣ ಏನು? ಆ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ನೋಡಿ. ಈ ಶೆಡ್ ದರ್ಶನ್ ಸ್ನೇಹಿತ ವಿನಯ್ ಮಾವ ಪಟ್ಟಣಗೆರೆ ಜಯಣ್ಣಗೆ ಸೇರಿತ್ತು. ಸಿಟಿಯಲ್ಲೇ ಇದ್ರೂ ಜನ ಹೆಚ್ಚಾಗಿ ಓಡಾಡದಂಥ ಜಾಗ ಬೇರೆ. ದರ್ಶನ್ ಸ್ನೇಹಿತನ ಶೆಡ್ ಆಗಿರೋದ್ರಿಂದ ಸೇಫ್ ಅನ್ನೋ ಲೆಕ್ಕಾಚಾರ. ಇಂಟ್ರೆಸ್ಟಿಂಗ್ ಅಂದ್ರೆ ದರ್ಶನ್ ನಿವಾಸಕ್ಕೆ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿ ಇರುವಂತಹ ಶೆಡ್ ಇದು. ಇಲ್ಲಿ ಹಲ್ಲೆ ಅಥವಾ ಏನೇ ಆದ್ರೂ CCTVಯಲ್ಲಿರುವಂತಹ ರೆಕಾರ್ಡ್ ಅನ್ನ ಡಿಲೀಟ್ ಮಾಡಬಹುದು. ನಿಶ್ಶಬ್ದವಾದ ಈ ಸ್ಥಳದಲ್ಲಿ ಅದೆಷ್ಟೇ ಹಲ್ಲೆ ಮಾಡಿದ್ರು, ಎಷ್ಟೇ ಕಿರುಚಿದ್ರು ಯಾರಿಗೂ ಕೇಳಿಸುವುದಿಲ್ಲ. ಬಟ್ ಅದು ಶೆಡ್ ಅಲ್ಲ, ಅದು ಸುಮಾರು 4 ರಿಂದ 5 ಎಕರೆ ಫ್ಲ್ಯಾಟ್. ಅದು 4 ಎಕರೆ 5 ಎಕರೆ ಫ್ಲ್ಯಾಟಲ್ಲಿ ಪೂರ್ತಿ ಸೀಸ್ಡ್ ವೆಹಿಕಲ್ಸ್, ಅಂದರೆ ಯಾರು ಲೋನ್ ಕಟ್ಟಿರಲ್ಲ ಆ ವೆಹಿಕಲ್ಸ್ ಎಲ್ಲ ಅಲ್ಲೇ ಇದೆ. ನನಗೆ ಗೋಡನಲ್ಲಿ ಏನೇನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಮನೆ ಒಳಗಡೆ ಇದ್ದೀನಿ. ನನಗೆ ಗೋಡನಲ್ಲಿ ಏನು ನಡೀತಿದೆ ಅನ್ನೋ ಮಾಹಿತಿನೂ ನನಗಿಲ್ಲ. ಈ ರೇಣುಕಾ ಸ್ವಾಮಿ ರೀತಿ ಅದೆಷ್ಟು ಆರ್ತನಾದಗಳು ಅರಣ್ಯ ರೋದನ ಆಗಿವೆಯೋ ಗೊತ್ತಿಲ್ಲ. ಈ ಹಂತಕ ಪಡೆಯನ್ನ ಪೊಲೀಸರು ಒಂಚೂರು ಕುಕ್ಕಿದ್ರೆ ಸತ್ಯ ಇನ್ನಷ್ಟು ಕಕ್ಕಬಹುದೇನೋ. ಬೇರೆ ಬೇರೆ ಕರಾಳ ಕೃತ್ಯಗಳು ಹೊರಬರಬಹುದೇನೋ. ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.